ಆದ್ಮೇಲೆ ನಮಸ್ಕಾರ. ಭಯ ಇಂಗ್ಲಿಷ್ನಲ್ಲಿ FEAR ಅಲ್ಲ. ಫಾಲ್ಸ್ ಎವಿಡೆನ್ಸಸ್ ಅಪಿಯರಿಂಗ್ ರಿಯಲ್ ಅಂತ ಕೂಡ ಅದಕ್ಕೆ ಕರೀತಾ ಇರ್ತಾರೆ. ಅಂದ್ರೆ ಅವೆಲ್ಲ ನಮ್ಗದು ನಿಜ ಅಲ್ಲ, ಆದ್ರೆ ಅದೆಲ್ಲ ಕಂಡ್ರೆ ನಮ್ಗೇನೋ ಒಂಥರ ಭಯ ಆಗುತ್ತೆ ಅಂತ ಹೇಳ್ತಾರ. ಸೊ ನಮ್ಮ ಕ್ಲಾಸ್ನಲ್ಲಿರೋವಂಥವ್ರನ್ನ ಕೆಲವ್ರನ್ನ ಕೇಳಿದೆ, ಏನ್ ಭಯ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೊಬ್ರು ಮುಜುಗರ, ಸ್ಟೇಜ್ ಫಿಯರ್, ನನಗೆ ಸ್ಟೇಜಲ್ಲಿ ಮತ್ತು ಬಹಳ ಜನ ಇದ್ದಲ್ಲಿ ಮಾತಾಡೋಕ್ಕೆ ಹೆದರಿಕೆ, ಭಯ ಇದೆ. ಇನ್ನೊಬ್ರು ಅದು ಶೇಖಪ್ಪ ಅವರು, ಕವಿತಾ ಅವರು, ಕಾವೇರಮ್ಮ ಅವರು, ಎಲ್ಲಿ ಮಾತು ತಪ್ಪಾಗುತ್ತೋ ಅನ್ನೋ ಭಯ ಇದೆ. ಮಾತಾಡುವಾಗ ನಾನು ಏನಾದರೂ ತಪ್ಪು ಮಾತಾಡಿದ್ರೆ ಅವರು ಎಲ್ಲಿ ನಕ್ ಬಿಡ್ತಾರೋ ಅಂತ. ಓಕೆ, ನಕ್ರೆ ಒಳ್ಳೇದಲ್ಲ, ಅಳಿಸ್ತಾ ಇಲ್ವಲ್ಲ ನೀವು. ಓಕೆ. ಒಬ್ರು ಜಿರಳೆ ಭಯ ಅಂತ ಮಂಜುಳಾ ಅವರು ಹೇಳಿದ್ದಾರೆ ಅಲ್ವಾ. ಮಾತುಗಳು ತಪ್ಪಾದಾಗ ಭಯ, ರವಿದಾಸ್ ಹೇಳ್ತಾ ಇದ್ದಾರೆ. ಮಂಜುಳಾ ಅವರು ರಾತ್ರಿ ಕಳ್ಳರ ಭಯ. ಓಹೋ. ಸೊ ಕಿಡಿಯ ಪಕ್ಕ ಆ, ಸರಾಗಿರ ಹಾಕೊಂಡು ಮಲ್ಕೋಬಾರ್ದು ಅಲ್ವೇ. ಕಳ್ಳರ ಭಯ ಇದ್ರೆ ಇನ್ನೊಂದು ಸ್ವಲ್ಪ ಒಳ್ಳೆ ಬೀಗ ಆ, ಕಿಲಿ ಕೈ ಹಾಕೊಳ್ಳೋದು. ಆದ್ರೂ ನಿದ್ದೆನಾರು ಕಳ್ಳರನ್ನೇ ಬಂದ್ಬಿಡ್ತಾರೆ ಅಂದ್ರೆ ಅಲ್ಲ. ಈಗ ಸುಮ್ಮನೆ ಈಗ ನನ್ನ ಹತ್ರ ಇಲ್ಲಿ ಮೇಲ್ಗಡೆ ಫ್ಯಾನ್ ಇದೆ, ತಿರುಗ್ತಾ ಇದೆ. ನಂಗೆ ಸುಮ್ಮನೆ ಈ ಫ್ಯಾನ್ ಯಾವಾಗಲೂ ಬಿದ್ದೋಗ್ಬಿಡುತ್ತೆ ಅಂತ ಅನ್ಕೊಂಡ್ರೆ ನಾನು ನೆಮ್ಮದಿಯಾಗಿ ಇಲ್ಲಿ ಇರಕ್ಕೆ ಕ್ಲಾಸ್ ಮಾಡೋಕ್ಕಾಗತ್ತೆ ಅಲ್ವಾ. ಸಿ, ಒಂಥರ ಒಂದು ಮಾತಿದೆ, ಶಿಪ್ಸ್ ಆರ್ ಸೇಫರ್ ಅಟ್ ಹಾರ್ಬರ್ ಬಟ್ ದೇ ಆರ್ ನಾಟ್ ಮೇಡ್ ಫಾರ್ ಇಟ್. ಹಡಗುಗಳು ಬಂದರಿನಲ್ಲಿದ್ದರೆ ಸುರಕ್ಷಿತ, ಆದರೆ ಹಡಗುಗಳನ್ನು ನಿರ್ಮಿಸಿರುವುದು ಬಂದರಿನಲ್ಲಿ ಕಟ್ಟಿ ಹಾಕಲು ಅಲ್ಲ ಅಲ್ವೇ. ಸೊ ಈ ಭಯಗಳನ್ನ ದಾಟಿ ನಾವು ಜೀವನದಲ್ಲಿ ಹೋಗ್ಲಿಲ್ಲ ಅಂದ್ರೆ ನೋಡಿ, ಆ ಭಯದಿಂದ ಇರೋರು ಯಾರೂ ಕೂಡ ಆ ಭಯದ ಹೊರಗಡೆ ಬರದ ಹೊರತು ಅವರು ಜೀವನದಲ್ಲಿ ಯಶಸ್ಸು ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಟೇಕ್ ಇಟ್ ಫ್ರಮ್ ಮೀ. ಬಿಕಾಸ್ ನಾನು 30 ವರ್ಷಗಳಿಂದ ಸಮಾಜವನ್ನ, ಸಮಾಜದಲ್ಲಿರುವ ವ್ಯಕ್ತಿಗಳನ್ನ ಅಧ್ಯಯನ ಮಾಡ್ತಾ ಇದ್ದೇನೆ. ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತಾನೆ, ಈ ಭಯಗಳಿಂದ ದೂರ ಹೋಗದ ಹೊರತು ನಮಗೆ ನಾವಂದುಕೊಂಡ ಯಶಸ್ಸು ಲಭ್ಯ ಆಗೋಲ್ಲ. ಓಕೆ. ಸ್ಟ್ರಿಕ್ಟ್ ಟೀಚರ್ ಕಂಡ್ರೆ ಫಿಯರ್ ಸರ್ ಅಂತ ನೇತ್ರಾವತಿ ಮೆಸೇಜ್ ಹಾಕಿದ್ದಾರೆ. ಸಿ, ಹೌದು, ನಾವು ಕೂಡ ಹೆದರ್ಕೊಳ್ತಾ ಇದ್ವಿ. ನಮ್ಮ ಕಾಲದಲ್ಲೂ ಕೂಡ ಬೆತ್ತ ಬಳಸೋರು ಟೀಚರ್ಸು, ಸಣ್ಣ ಪುಟ್ಟದ್ದಕ್ಕೂ ಹೊಡೆಯೋರು. ಇವೆಲ್ಲ ನಾವು ಗಮನಿಸ್ಕೊಂಡು ಬಂದಿದ್ದೇವೆ. ಆದ್ರೆ ನಾನು ಸುಮಾರು ಜನ ಸಂದರ್ಶನ ಮಾಡಿದ್ದೀನಲ್ಲ, ನಿಮಗೆ ಗೊತ್ತಲ್ಲ. ಒಂದು ವಿಶೇಷ ಏನಂದ್ರೆ, ಸಂದರ್ಶನದಲ್ಲಿ ಮಾತಾಡ್ಬೇಕಾದ್ರೆ ಎಷ್ಟೋ ಸಾಧಕರು ನಮ್ಮ ಟೀಚರು ಗದ್ರಿ ನನಗೆ ತಿಳಿ ಹೇಳಿರುವಂಥದ್ದು, ನಾನು ಒಡಿಸ್ಕೊಂಡು ದಿನದಿಂದ ನಾನು ನನ್ನ ಜೀವನದಲ್ಲಿ ಬದಲಾಗಿದ್ದೀನಿ ಅಂತ ಹೇಳಿದವರು ಇದ್ದಾರೆ. ಅಂತ ಒಡೆಯೋದನ್ನ ರೂಲ್ಸ್ ಅಂತ ಚೇಂಜ್ ಮಾಡಿ ಅಂತ ಹೇಳಲ್ಲ. ಒಡೆಯದಲೇ ಬೇರೆ ರೀತಿ ಹೇಗೆ ಸಂವಹನ ಮಾಡಬಹುದು ಅಂತ ಟೀಚರ್ಸ್ಗೆ ಹೇಳ್ಕೊಡ್ತೇನೆ ನಾನು. ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನೋದು ಹೇಗೆ ಅನ್ನೋದನ್ನ ಪಾಠ ಕೂಡ ಮಾಡ್ತಾ ಇದ್ದೇನೆ. ಕೆಲವರಿಗೆ ಸೋಲಿನ ಭಯ ಇರುತ್ತೆ. ಕೆಲವರು, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಗೆಲುವಿನ ಭಯನೂ ಇದ್ರಂತೆ, ಗೆದ್ದುಬಿಟ್ರಂಗೆ ಅಂತ. ಆಶ್ಚರ್ಯ ಆಗ್ತದಲ್ಲ. ಎಸ್, ಕೆಲವ್ರು ಗೆದ್ರೂ ಅದನ್ನ ಹ್ಯಾಂಡಲ್ ಮಾಡಕ್ಕಾಗಲ್ಲ. ಸೋಲು, ಗೆಲುವು, ಹೆಚ್ಚಿನ ಜನರಿಗೆ ಸಾವಿನ ಭಯ ಇರ್ತದಂತೆ. ಕರೆಕ್ಟಾ? ಆದ್ರೆ ಸಂಶೋಧನೆ ಮಾಡಿದಾಗ ಕೆಲವು ಕಡೆ ಕೇಳಿದ್ದಾರೆ, ನಿಮ್ಗೆ ಯಾವುದು ಕಂಡರೆ ಹೆಚ್ಚು ಭಯ ಅಂತ. ಆವಾಗ ಬಹುತೇಕ ಜನ ನಂಬರ್ 1 ಭಯ ಯಾವುದು ಅಂದ್ರೆ ಅದು ಪಬ್ಲಿಕ್ ಸ್ಪೀಕಿಂಗ್ ಭಯ, ಭಾಷಣ ಕೌಶಲ್ಯದ ಭಯ ಅಂತ ಹೇಳ್ಕೊಂಡಿದ್ದಾರೆ.
ಕರೆಕ್ಟಾ? ಸೊ ಈ ಭಾಷಣ ಕೌಶಲ್ಯ, ಭಾಷಣ ಮಾಡೋದು ಅಂದ್ರೆ ಅದರಲ್ಲಿ ಅದನ್ನ ಸಭಾ ಕಂಪನ ಅಂತ ಬಳಸ್ತೇವೆ. ನಿಮ್ಗೆಲ್ಲ ಕೇಳಿದಿರಿ ಪದ, ಚೆನ್ನಾಗಿ ಕೇಳಿರ್ತೀರ. ಯಾಕೆಂದ್ರೆ ಸಭಾ ಕಂಪನ ಪದವನ್ನ ನೋಡಿದಾಗ ಸಭೆ ಕಂಪಿಸೋಲ್ಲ, ನಾವು ಕಂಪಿಸೋದು. ಕರೆಕ್ಟಾ ಶೇಖಗಳು? ಬಾಯಿ ಒಣಗುತ್ತೆ, ಬೆವರುತ್ತೀವಿ, ಒಬ್ಬೊಬ್ರಿಗೆ ಒಂದೊಂದ್ ತರ ಫಿಸಿಕಲ್ ಎಮೋಷನಲ್ ರಿಯಾಕ್ಷನ್ಸ್ ಆಗ್ತದ. ಕರೆಕ್ಟ್. ಸೊ ನಾನು ಗಮನಿಸ್ತಾ ಗಮನಿಸ್ತಾ ಬಂದಾಗ ಗೊತ್ತಾಗಿದ್ದ ಸತ್ಯ ಏನು ಅಂದ್ರೆ ಸಭಾ ಕಂಪನದಿಂದ ತುಂಬಾ ಒಳ್ಳೇದಾಗಿದೆ ಅಂತ. ಸಭಾ ಕಂಪನ ಇಲ್ಲದೆ ಇದ್ರೆ ಏನಾಗ್ತಾ ಇತ್ತು ಅಂದ್ರೆ ನೂರಾರು ಜನ ವೇದಿಕೆ ಮೇಲೆ ಬಂದಿರೋರು, ಆಡಿಯನ್ಸ್ ಅಲ್ಲಿ ತುಂಬಾ ಕಡಿಮೆ ಜನ ಇರೋರು ಅಲ್ವೇ? ಸೊ ಈಗೇನಾಯ್ತು, ಯಾರು ಈ ಸಭಾ ಕಂಪನದಿಂದ ಹೊರಗಡೆ ಬರ್ತಾರೋ ಅವ್ರ ಮಾತ್ರ ಸ್ಟೇಜ್ ಮೇಲೆ ಹೋಗ್ತಾರೆ, ಉಳಿದವರು ಕೆಳಗಡೆ ಉಳಿತಾರೆ. ಎಷ್ಟು ಒಳ್ಳೇದಾಗೋಯ್ತಲ್ವಾ? ಯಾರೀಗ ನೀವೆಲ್ಲ ಪ್ರಯತ್ನ ಪಟ್ಟು ಈ ಸಭಾ ಕಂಪನದಿಂದ ಹೊರಗಡೆ ಬರಲೇಬೇಕು ಅಂತ ಹೊರಡ್ತೀರಿ, ನಿಮ್ ಸಭಾ ಕಂಪನ ದೂರ ಆಗತ್ತೆ, ನಮ್ಮಂತವ್ರು ಮಾರ್ಗದರ್ಶನ ಮಾಡ್ತೇವೆ, ಸರಿ ಹೋಗ್ತದೆ. ಹಾಡ್ತಾ ಹಾಡ್ತಾ ರಾಗ, ನರಳ್ತಾ ನರಳ್ತಾ ರೋಗ. ಸೊ ನಾವು ಮತ್ತೆ 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 ವೇದಿಕೆಗೆ ಹೋದಾಗ ಇದು ದೊಡ್ಡ ವಿಚಾರ ಆಗೋದೇ ಇಲ್ಲ ಸ್ನೇಹಿತರೆ. ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನಾನು ಸುಮಾರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿರೋದ್ರಿಂದ ಕೆಲವು ವರ್ಷಗಳಾದಾಗ ನನಗೆ ಒಂದು ಸತ್ಯ ಅರಿವಾಯ್ತು. ಈ ವೇದಿಕೆಯ ಭಯವನ್ನ ಹೋಗಲಾಡಿಸಿಕೊಂಡರೆ, ನಾನಾಗ್ಲೇ ಹೇಳಿದ್ನಲ್ಲ, ಹಲ್ಲಿಯ ಭಯ, ಸೋಲಿನ ಭಯ, ಗೆಲುವಿನ ಭಯ, ಇನ್ಯಾರ್ದೋ ನೋಡಿ ದೊಡ್ಡವರಿದ್ದಾರೆ ಅಂತ ಭಯ, ಯಾವ್ದಾರ ಭಯ ಇರಲಿ, ಕಂಪ್ಲೀಟ್ ಎಲ್ಲ ಭಯಗಳನ್ನ ಹಿಮ್ಮೆಟ್ಟಿಸಬಹುದು ಅಂತ ನನಗೆ ಅರ್ಥ ಆಯ್ತು. ಅದರ ಅರ್ಥ, ವೇದಿಕೆಯ ಭಯವನ್ನ ನೀವು ಹೋಗಲಾಡಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ನೀವು ಆತ್ಮವಿಶ್ವಾಸವನ್ನ ರೂಪಿಸ್ಕೊಳ್ಳಕ್ ಸಾಧ್ಯ, ರೂಢಿಸ್ಕೊಳ್ಳಕ್ ಸಾಧ್ಯ. ಸೊ ವೇದಿಕೆ ಮೇಲೆ ಬಂದಷ್ಟೇ ನೀವು ಮಾತಾಡೋದಿಲ್ಲ, ವೇದಿಕೆಯ ಮೇಲೆ ಮಾತನಾಡುತ್ತಾ ಮಾತನಾಡುತ್ತಾ ಯಾವುದೇ ವ್ಯಕ್ತಿ ನಿಮ್ಮ ಎದುರುಗಡೆ ಬಂದ್ರೆ ಅವರ ಜೊತೆ ಚೆನ್ನಾಗಿ ಮಾತನಾಡಲು ನಿಮ್ಗೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಮಾತನಾಡೋದಕ್ಕೆ ಸಾಧ್ಯ ಆಗೋದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇದ್ದಂಗೆನೆ ನಾವು ಅಂತರ್ಮುಖಿಗಳಾಗಿದ್ರೆ ಬಹಿರ್ಮುಖಿಗಳಾಗೋದಕ್ಕೆ ಇದೊಂದು ಅವಕಾಶ ಕೊಡುತ್ತೆ. ಅದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್. ಬಿಕಾಸ್ ನಾನು ಕೂಡ ನನ್ನ ಪ್ರಥಮ 20 ವರ್ಷಗಳು ವೇದಿಕೆ ಹತ್ತಿಲ್ಲ, ನಾನೊಬ್ಬ ಮಾತುಗಾರ ಆಗಬಹುದು ಅಂತ ನನಗೆ ಗೊತ್ತಿರಲಿಲ್ಲ. ಸೊ ನಾನೇ ಉದಾಹರಣೆ. ಕಾಲೇಜ್ ಲೆಕ್ಚರರ್, ಅದು ಯಾರೊಬ್ರು ಡಿಬೇಟ್ಗೆ ಹೋಗ್ಬೇಕಾಗಿದ್ದವರು ಬರಲಿಲ್ಲ, ಜಯಪ್ರಕಾಶ್ ಹೋಗ್ರಿ ಅಂತ ತಳ್ಳಿಬಿಟ್ರು. ಓದೆ, ಅವರೊಂದೇನೋ ಬಹುಮಾನ ಕೊಟ್ರು, ಆಮೇಲೆ ನನಗೂ ಮಾತಾಡ್ಬೋದು ಅಂತ ಅನಿಸಿ ಅವತ್ತಿಂದ ಇವತ್ತರೆಗೂ ಮಾತಾಡ್ತಾ ಇದ್ದೇನೆ. ಮಾತಾಡೋದ್ರ ಜೊತೆಗೆ ಒಂದು ಕಲ್ತ್ಕೊಂಡೆ, ಏನ್ ಮಾತಾಡಬಾರ್ದು ಅದನ್ನ ಮಾತಾಡಬಾರ್ದು ಅಂತ ಕಲ್ತ್ಕೊಂಡೆ. ಮೌನದ ಮಹತ್ವನ ಅರ್ಥ ಮಾಡ್ಕೊಂಡೆ. ಮಾತಿಗೆ ವ್ಯಾಲ್ಯೂ ಇದೆ, ಆಡಬೇಕು, ಆದ್ರೆ ಮಾತು ಸುಮ್ಮನೆ ಯಾಕೆ ಆಡಬೇಕು ಅಂದ್ಬಿಟ್ಟು ನಾನು ಮಾತುಗಳಾಡಿದಾಗ ವೆರಿ ವೆಹಿಕಲ್ ಅವರು, ಆಟೋದವರು, ಕ್ಯಾಬ್ ಅವರು ಮೀಟರ್ ಇಟ್ಟಂಗೆ ನಾವು ಮೀಟರ್ ಇಡ್ತಾ ಇದ್ದೀನಿ. ಸೀರಿಯಸ್ಲಿ ಅದೇ ನನ್ನ ವೃತ್ತಿಯಾಗಿದೆ. ಅದರಿಂದ ನಾನು ಹಣವನ್ನ ಪಡಿತೇನೆ, ಅದರಿಂದ ನನ್ನ ಆದಾಯ ಕೂಡ ಆಗಿದೆ. ಇದನ್ನೇ ನೀವ್ಯಾಕೆ ಮಾಡಬಾರದು ಅಂತ ಹೇಳ್ಕೊಡ್ತಾನೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕೆಲವರು ನನ್ನ ಹತ್ರ ಮಾತು ಕಲ್ತಿರೋರು ಒಂದೇ ಒಂದು ಸೆಷನ್ಗೆ 50,000 to 1 lakh ಪಡ್ಕೋತಾರೆ, 1 or 2 hours ಮಾತಾಡ್ಬಿಟ್ಟು. ಹೇಗನ್ಸುತ್ತೆ ನಿಮ್ಗೆ ಅಲ್ವಾ? ಅವಾಗ ನಾನು ಚಾರ್ಜ್ ಮಾಡೋ ಫೀಸ್ ಕಡಿಮೆ ಅನ್ಸುತ್ತೆ ನಿಮ್ಗೆ. ಸ್ನೇಹಿತರೆ, ಈ ಭಯವನ್ನ ತೊಲಗಿಸಿ ಅಂತ, ಬಿಸಾಕಿ ಅಂತ ಹೇಳ್ತಾನೆ. ಸ್ಟೇಜ್ ಫಿಯರ್ ಜಯಿಸಿದವರು ಜಗವನ್ನೇ ಜಯಿಸಬಲ್ಲರು. ಈ ಸತ್ಯ ನನಗೆ ಅರ್ಥ ಆಗಿದೆ.
ಅದಕ್ಕೋಸ್ಕರನೇ ನಾನು ವ್ಯಕ್ತಿತ್ವ ವಿಕಸನ, ಜೀವನ ಕೌಶಲ್ಯಗಳ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ರು ಸಹ ಆರಂಭಿಕ ಹಂತದಲ್ಲಿ ಪಬ್ಲಿಕ್ ಸ್ಪೀಕಿಂಗ್ನ ತಗೊಂಡು ನಂತರದಲ್ಲಿ ಒಟ್ಟಾರೆ ಸಂವಹನ ಕೌಶಲ್ಯವನ್ನ ಅರ್ಥ ಮಾಡಿಸಿ ಜೀವನ ಕೌಶಲ್ಯಗಳ ಪರಿಚಯವನ್ನ ಮಾಡಿಕೊಡುತ್ತಾ ಜೀವನದಲ್ಲಿ ನೀವೊಬ್ಬರು ಸಾಧಕರಾಗಬೇಕು, ಟಾಪರ್, ಅಚೀವರ್, ಲೀಡರ್, ಎಕ್ಸ್ಪರ್ಟ್ ಮತ್ತು ರಿಚ್ ಆಗ್ಬೇಕಂತ ಈ 5 ಪಾಯಿಂಟ್ಸ್ ಫಾರ್ಮುಲಾನ ಇಟ್ಕೊಂಡು ನಾನು ವರ್ಕ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಅಂಡ್ ಐ ಹವ್ ಸೀನ್ ಲಾಟ್ ಆಫ್ ಪೀಪಲ್. ನೀವು ನೋಡಿ, ಎಲ್ಲೇ ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ, ಯಾರ ಕಮ್ಯುನಿಕೇಶನ್ ಚೆನ್ನಾಗಿದೆ ಅವರಷ್ಟೇ ಮುಂದೆ ಬರ್ತಾ ಇದ್ದಾರೆ. ನಮ್ಮ ಪ್ರಧಾನಮಂತ್ರಿಯವ್ರನ್ನು ಒಳಗೊಂಡು ಈ ಮಾತು ಹೇಳ್ತಾ ಇದ್ದೇನೆ. ವೇದಿಕೆಗಳಲ್ಲಿ, ಆಕಾಶವಾಣಿಯಲ್ಲಿ, ವಿದೇಶಗಳಲ್ಲಿ ಹೇಗೆ ನಮ್ಮ ಪ್ರಧಾನಮಂತ್ರಿ ಈ ಒಂದು ವೇದಿಕೆಯನ್ನು ಬಳಸ್ಕೊಂಡು ಮಾತಿನ ಕೌಶಲ್ಯದ ಮೂಲಕ ಜಗವನ್ನ ಗೆಲ್ತಾ ಇದ್ದಾರೆ ಅನ್ನುವಂಥದ್ದು, ಅದನ್ನ ಅರ್ಥ ಮಾಡಿಸೋಕೆ ಒಂದು ಪುಟ್ಟ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಈ ಭಯವನ್ನ ಹೋಗ್ಲಾಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಪಡ್ತಾ ನಾನು ಕೂಡ ದೂರದರ್ಶನದಲ್ಲಿ ನೂರಾರು ಸಂದರ್ಶನಗಳನ್ನ ಮಾಡಿದ ದೊಡ್ಡ ಅನುಭವ ಇದೆಯಲ್ಲ, ಆ ಅನುಭವದಲ್ಲಿ ಸಾಧಕರ ಜೊತೆಗೆ ನೇರವಾಗಿ ಮಾತನಾಡುವ ಒಂದು ಸುಯೋಗ ನನ್ನದಾಗಿತ್ತು. ಸೊ ಅವರೆಲ್ಲರ ಜೊತೆ ಇಂಟ್ರಾಕ್ಟ್ ಮಾಡಿದ ಸುಮಾರು ಒಂದು 300 ವಿಡಿಯೋಗಳು ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ಇದೆ. ನೀವು ಅವುಗಳನ್ನು ಗಮನಿಸ್ಬೋದು. ನಾನು ಹೇಗೆ ಸುಮಾರು 23-24 ವರ್ಷ ಸಂದರ್ಶನಗಳನ್ನ ಮಾಡ್ಕೊಳ್ತಾ, ಅದರಲ್ಲಿಯೂ ಕೂಡ ನನಗೆ ದೊಡ್ಡ ಸಾಧಕರ ಜೊತೆ ಮಾತನಾಡುವ, ಸಂವಾದ ಮಾಡುವ ಅವಕಾಶ ಬಂತು. ಆವಾಗ ನಂಗೆ ಅರ್ಥ ಆಯ್ತು, ಯಾರೇ ಬಂದ್ರು, ಯಾವ ದೊಡ್ಡ ವ್ಯಕ್ತಿ ಬಂದ್ರು ಸಲೀಸಾಗಿ ಮಾತಾಡ್ತಾ ಇದ್ದೆ ಅಂದ್ರೆ ನನ್ನಲ್ಲಿ ಆತ್ಮವಿಶ್ವಾಸ ಬಂತು ಅಂತ. ಈ ಆತ್ಮವಿಶ್ವಾಸವನ್ನ ಆತ್ಮಸ್ಥೈರ್ಯ ಅಂತ ಕೂಡ ಕರಿತೇವೆ. ಅಂದ್ರೆ ನಿರಂತರವಾಗಿ ಆತ್ಮವಿಶ್ವಾಸವನ್ನ ಮೂಡಿಸ್ಕೊಳ್ಳುವಂಥದ್ದು ಅಂತ. ಅದ್ರ ಜೊತೆಗೆ ತಾಕತ್ತು, ಕೆಪಾಸಿಟಿ ಇನ್ಕ್ರೀಸ್ ಆಗ್ತದೆ, ಧೈರ್ಯ ಜಾಸ್ತಿ ಆಗ್ತದೆ, ಎಲ್ಲ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಧೈರ್ಯ ಬರ್ತದೆ. ಅಂದ್ರೆ ಒಂದರಿಂದ ಎಷ್ಟೊಂದು ಅಡ್ವಾಂಟೇಜ್ ಇದೆ ಅನ್ನೋದನ್ನ ನಿಮ್ಗೆ ಅರ್ಥ ಮಾಡಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ನಾನು. ಹಾಗಾಗಿ ಈ ಭಾಷಣ ಕೌಶಲ್ಯವನ್ನ ನೀವೆಲ್ಲರೂ ಕಲಿತಾ ಹೋಗ್ತಾ ಇದ್ರೆ, ಮೈಕ್ ಹಿಡ್ಕೊಂಡು ಮಾತಾಡಕ್ ಶುರು ಮಾಡಿದ್ರು, ಆ ಮೈಕನ್ನೇ ಬೇರೆಯವ್ರಿಗೆ ಇಟ್ಟು ಮೈಕ್ ಕೊಟ್ಟು ಮಾತಾಡಿಸ್ತಾ ಹೋಗ್ತಾ ಇದ್ರೆ, ಅಂದ್ರೆ ಸಂವಾದ ಮಾಡ್ತಾ ಇದ್ರೆ, ಆ ವೇದಿಕೆಯ ಮೈಕ್ ಆಗ್ಲಿ, ಸ್ಟುಡಿಯೋ ಮೈಕ್ ಆಗ್ಲಿ, ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಮುಂದೆ ಮುಂದೆ ಬರೋದಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂದ್ರೆ, ಸುಮ್ಮನೆ ಹಿಂದೆ ನಿಂತ್ಕೊಂಡ ಹೋಗ್ಲಾ ಬೇಡವಾ ಮಾತಾಡಕ್ಕಾಸೆ ಆದ್ರೆ ಮುಂದೆ ಬರೋದಿಲ್ಲ ಅಲ್ವಾ. ಮುಂದೆ ಬನ್ನಿ ಅಂತ ಒಂದು ಹಾಡಿದಲ್ಲ, ಯಾಕೆ ಮುಂದೆ ಬರಲ್ಲ? ಸಾವು ನಮ್ ಕೈಲಿ ಆಗುತ್ತಾ ಅಂತ ನಮ್ಗೆ ಸೆಲ್ಫ್ ಡೌಟ್ಸ್. ಎಷ್ಟೊಂದು ಜನ ನೋಡಿದ್ದೀನಿ ನಾನು, ನನ್ನ ಧ್ವನಿ ಸರಿಯಿಲ್ಲ, ನಾನು ಮಾತಾಡೋಕ್ಕಾಗುತ್ತೋ, ನನಗೆ ವಯಸ್ಸಾಯ್ತು, ನನ್ನ ಭಾಷೆ ಸರಿಯಾಗಿ ಬರಲ್ಲ. ಎಲ್ಲವನ್ನ ಇಂಪ್ರೂವ್ ಮಾಡ್ಕೋಬೋದಲ್ವಾ ಮನಸ್ಸು ಮಾಡಿದ್ರೆ. ಆ ನಿರಂತರ ಕಲಿಕೆ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನೀವೆಲ್ಲರೂ ಆ ಕೀಳರಿಮೆ ಬಿಡಬೇಕು. ನನ್ನ ಕೈಲಿ ಮಾತಾಡಕ್ಕಾಗತ್ತಾ, ಮಾತಾಡಕ್ಕಾಗಲ್ವಾ? ವಾಟ್ ಎವರ್ ಮೇ ಬಿ ದಿ ಪ್ರೊಫೆಷನ್, ನಿಮ್ದು ಯಾವುದೇ ಪ್ರೊಫೆಷನ್ ಆಗಲಿ ರೀ, ಯಾವ್ದಾರು ಆಗಲಿ, ನೀವು ಮಾತಾಡಬೇಕು ಅಂದ್ರೆ ಮಾತಾಡಕ್ಕೆ ಆಗ್ತದೆ ಅನ್ನೋ ಗ್ಯಾರಂಟಿನ ನಾನು ಕೊಡ್ತೇನೆ. ಯಾವುದೇ ಧ್ವನಿವರ್ಧಕ ಇದ್ರೂ ಅದನ್ನ ನನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗ್ತದೆ ಅಲ್ವಾ. ಸೊ ಈ ಭಾಷಣ ಕೌಶಲ್ಯ ಅಂತ ಅಂದಾಗ, ನಾನು ಒಂದು ವಿಚಾರದ ಬಗ್ಗೆ ಗಮನ ಕೊಟ್ಟಾಗ, ಭಾಷೆಯ ಬಗ್ಗೆ ಗಮನ ಕೊಟ್ಟಾಗ, ಶಾರೀರಿಕ ಭಾಷೆಯ ಬಗ್ಗೆ ಗಮನ ಕೊಟ್ಟಾಗ, ಧ್ವನಿಯ ಬಗ್ಗೆ ಗಮನ ಕೊಟ್ಟಾಗ, ಸಮಯ ನಿರ್ವಹಣೆಯ ಬಗ್ಗೆ ಗಮನ ಕೊಟ್ಟಾಗ, ನಮ್ಮ ಬೆಳವಣಿಗೆ, ನಮ್ಮ ಪ್ರಗತಿ ಮುಂದೆ 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 ಸಾಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಹೀಗೆ ನೀವು ಮುಂದೆ ಮುಂದೆ ಸಾಗುವ ಪ್ರಯತ್ನ ಬೇಕು ಅಂದಾಗ, ಹೇಳ್ಕೊಡೋರು ನಮ್ಮ ಕಾಲದಾಗೆ ಯಾರು ಇರಲಿಲ್ಲ. ನಾನು ಅವಾಗ ಹುಡುಕಿದ್ದೆ, ಏನಾದ್ರು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋಣ, ಕಲಿಯೋಣ ಅಂತ. ಕೊನೆಗೆ ಯಾರು ಹೇಳ್ಕೊಡೋರಿಲ್ಲ ಅಂತ ನಾನೇ ಹೇಳ್ಕೊಡಕ್ ಶುರು ಮಾಡ್ದೆ. ನಾನು ಫಸ್ಟ್ ವರ್ಕ್ಶಾಪ್ ಮಾಡಿರೋದು ಮೇ ಬಿ ಅರೌಂಡ್ 1997.
ಮಾತು ಮಲ್ಲಿಗೆ ಅಂತ ಮೊದಲು ಮಾಡಿದೆ. ಆಮೇಲೆ 1997ನಲ್ಲಿ ಅಪರ್ಣಾ ವಸ್ತಾರೆ ತೀರ್ಕೊಂಡ್ರಲ್ಲ ಆಂಕರ್, ಆ ವರ್ಕ್ಶಾಪಲ್ಲಿ ನಾನು ಅಪರ್ಣಾ ಇಬ್ರು ಸೇರಿ 3 days ವರ್ಕ್ಶಾಪ್ ಯವನಿಕ ಯೂತ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಮಾಡಿದ್ವಿ. ಸುಮಾರು 250ರಿಂದ 300 ಜನ ಭಾಗವಹಿಸಿದ್ರು ಅನ್ಸುತ್ತೆ. ಆ ಯೋಜನೆ ಮಾಡಿದ್ದೆ. ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಅನುಭವ ಇದೆ. ಅಂದರೆ ನಾನು ವರ್ಕ್ಶಾಪ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಅಲ್ವಾ, ಆ ಥರದ್ದೆಲ್ಲ ಮಾಡ್ತಾ. ಬಟ್ ಕೋವಿಡ್ ನಂತರದ ದಿನಗಳಲ್ಲಿ ಏನಾಯ್ತು ಅಂದರೆ, ನಾವು ಹೆಚ್ಚು ಆಫ್ಲೈನ್ ಹೋಗೋದೆ, ಮನೇಲೆ ಕೂತ್ಕೊಂಡು ವರ್ಕ್ಶಾಪ್ಸ್ಗಳನ್ನು ಮಾಡಿದಾಗ ಆನ್ಲೈನಲ್ಲೂ ಮಾಡ್ಬೋದು, ಆನ್ಲೈನಲ್ಲೂ ಭಾಷಣ ಕಲಿಸ್ಬೋದಾ ಅಂತ ಎಷ್ಟೊಂದು ಜನ ಡೌಟ್ ಇತ್ತು. ನಾನು ಎಷ್ಟೋ ಜನ ನೇರವಾಗಿ ಭೇಟಿನೇ ಆಗಿಲ್ಲ, ಅವರೆಲ್ಲ ಮಾತು ಕಲ್ತಿದ್ದಾರೆ, ಭಾಷಣ ಕಲ್ತಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ. ಅದರ ಅರ್ಥ ಸಾಧ್ಯ. ಆನ್ಲೈನ್ನಲ್ಲೇನೆ ಗಂಭೀರವಾಗಿ ಕಲಿತಾ ಇದ್ರೆ, ಇವತ್ತಿನ ಟ್ರೆಂಡ್ ನೋಡ್ತಾ ಇದ್ದೀನಿ, ಯಾರು ಕಂಟಿನ್ಯೂಸ್ ಆಗಿ ಕಲಿತಾ ಇದ್ದಾರೆ ಅವರೆಲ್ಲ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ. ಏನೋ 1-2 ದಿನ ಸೋಡಾ ಬಾಟ್ಲ್ ಎಂಥೂಸಿಯಾಸಮ್ ಥರ ಏನೋ ಕಲಿಬೇಕು ಮಾಡಬೇಕು ಅಂದ್ಬಿಟ್ಟು ಅಷ್ಟೇ ಬಿಟ್ರೆ ಸಾಧ್ಯ ಆಗಲ್ಲ. ನಿರಂತರವಾಗಿದ್ರೆ ನಾನು ಗ್ಯಾರಂಟಿ ಕೊಡ್ತೇನೆ 100% ರಿಸಲ್ಟ್. ಸೊ ಒಟ್ಟಾರೆ ಇಲ್ಲಿ ಏನು ಸಂದೇಶ ಕೊಡಕ್ ಬಯಸ್ತಾ ಇದ್ದೇನೆ ಅಂದ್ರೆ, ಭಾಷಣ ಕೌಶಲ್ಯವನ್ನ ಕಲಿಯುತ್ತಾ ಸಭಾ ಕಂಪನವನ್ನ ದೂರ ಮಾಡ್ಕೊಳ್ಳಕ್ ಸಾಧ್ಯತೆ ಇದೆ. ಬರೀ ಸಭಾ ಕಂಪನ ಅಲ್ಲ, ಜೀವನದಲ್ಲೇ ನೀವು ಧೈರ್ಯವಂತರಾಗಬಹುದು ಅನ್ನುವ ಮಾತನ್ನ, ಸಂದೇಶವನ್ನ ನಿಮಗೆ ಈ ಮೂಲಕ ನೀಡೋದಕ್ಕೆ ಬಯಸ್ತಾ ಇದ್ದಾರೆ. ಏನಾಗತ್ತೆ, ನಮ್ಗೆ ಅರಿವಿರೋದಿಲ್ಲ, ಅರಿವು ತಿಳುವಳಿಕೆ, ನೀವುಗಳೇ ಮಾತೆಲ್ಲ ಚೆನ್ನಾಗಿ ಕಲ್ತ್ಕೊಂಡ್ರೆ ಬೇರೆಯವ್ರಿಗೆ ನೀವು ಯಾವುದೋ ವಿಷಯ ಕಲ್ತಿರ್ತೀರಾರೆ, ಅದನ್ನೇ ನೀವೇ ಆನ್ಲೈನ್ ಕೋರ್ಸ್ ಮಾಡ್ಬೋದಲ್ಲ. ಮಾಡೋದಕ್ಕೆ ಸಾಧ್ಯತೆ ಇದೆ. ಏನಂತೀರಾ? ಖಂಡಿತ ಸಾಧ್ಯತೆ ಇದೆ. ಸೊ ನಾನು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆ ಮೂಲಕ ವ್ಯಕ್ತಿತ್ವ ಪರಿವರ್ತನೆಯ ಉದ್ದೇಶದಿಂದ ಮಾತಿನಿಂದ ಶ್ರೀಮಂತಿಕೆಯೆಡೆಗೆ ಹೋಗೋದಕ್ಕೂ ಕೂಡ ಸಾಧ್ಯತೆ ಇದೆ. ಭಾಷಣ ಕೌಶಲ್ಯದ ಮೂಲಕ ಜೀವನ ಕೌಶಲ್ಯವನ್ನ ಕಲೀಲಿಕ್ಕೆ ಕೂಡ ಸಾಧ್ಯತೆ ಇದೆ ಅನ್ನೋದನ್ನ ನಾನು ನಿರಂತರವಾಗಿ ಹೇಳಿಕೊಡ್ತಾ ಇದ್ದೇನೆ. ಜೊತೆಗೆ ಈಗಾಗಲೇ ನಾನು ತಿಳಿಸಿದ ಹಾಗೆ ಸಭಾ ಕಂಪನದ ಜೊತೆಗೆ ನಿಮ್ಮೆಲ್ಲ ಭಯಗಳನ್ನ ಹಿಮ್ಮೆಟ್ಟಿಸಿ ಅಂತ ಕೇಳ್ತಾ ಇದ್ದೇನೆ. ಸೊ ನಿಮ್ಗೆ ಆನ್ಲೈನ್ ಅಥವಾ ಆಫ್ಲೈನ್ ಸೇರಬೇಕು ಅಂದರೆ ನಮ್ಮ ಕಚೇರಿಯ ನಂಬರ್ನ ಕೊಟ್ಟಿರ್ತೇನೆ. ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮ ಕೋರ್ಸ್ಗೆ ಆದಷ್ಟು ಬೇಗ ಸೇರಿಕೊಂಡ್ರೆ ನಿಮಗೆ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನಂತೀರಿ? ಸೊ ಈ ವಿಚಾರ ನಾನು ಶೇರ್ ಮಾಡಿದ್ದು ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿದ್ರೆ ತಾನೇ ನನಗೆ ಗೊತ್ತಾಗೋದು. ಜೊತೆಗೆ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಮತ್ತೊಂದು ಯೂಟ್ಯೂಬ್ ಚಾನಲ್ ಇದೆ, ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅಂತ. ಸೊ ಜಯಪ್ರಕಾಶ್ ನಾಗತಿಹಳ್ಳಿ ಒಂದು ಯೂಟ್ಯೂಬ್ ಚಾನಲ್ ಮತ್ತು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಮತ್ತೊಂದು ಚಾನಲ್. ಈ 2 ಯೂಟ್ಯೂಬ್ ಚಾನಲ್ಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಏನ್ ಕೆಲಸ ಮಾಡ್ತಾ ಇದ್ದೀವಿ, ಏನ್ ಮಾಡ್ತಾ ಇದ್ದೀವಿ, ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ಡೂಯಿಂಗ್ ನಿಮಗೆ ಗೊತ್ತಾಗ್ತದೆ. ಯಾಕೆ ಅಂದ್ರೆ ನಾನು ಎಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಓಪನ್ ಬಿಫೋರ್ ಅಂಡ್ ಆಫ್ಟರ್ ಹೇಗಿದ್ರು ಅಂತ ರೆಕಾರ್ಡ್ ಮಾಡಿ 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 ಅಲ್ಲ ಯೂಟ್ಯೂಬ್ಗೆ ಹಾಕ್ಬಿಡ್ತಾ ಇದ್ರು. ಪ್ರತಿ ಗುರುವಾರ ಕ್ಲಾಸ್ ಮಾಡ್ತೀನ, ಕ್ಲಾಸ್ ಮಾಡ್ತಾ ಹೇಳ್ತಾ ಇರ್ತೀನಿ ನಾನು, ನೋಡ್ರಿ ಈಗ 3 ವಿಷಯ ಕೊಟ್ಟಿರ್ತೀನಿ, ಒಂದಾದ್ಮೇಲೆ ಒಂದು ಎಲ್ಲರಿಗೂ 1-1 ನಿಮಿಷ ಮಾತಾಡಿ ಅಂತೀನಿ. ಅವ್ರ ಕೈಲಿ ಮಾತಾಡಿಸ್ತಾ ಇರ್ತೀನಿ. ಏನಾದ್ರು ತಪ್ಪು ಹೇಳಿದ್ರೆ ಮಾತ್ರ ಅವ್ರನ್ನ ತಡೆದು ತಿದ್ದುತ್ತೀನಿ ಅಥವಾ ನೋಟ್ ಮಾಡಿಕೊಂಡು ಬಿ ಓಪನ್ ಟು ಕರೆಕ್ಷನ್ಸ್ ಅಂತ ಹೇಳಿ ತಿದ್ದುತ್ತಾ ತಿಡ್ತಾ 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 ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಎಲ್ಲರೂ ಬೆಳೀತಾ ಇದ್ದಾರೆ, ಯಾರ್ಯಾರು ಕೋರ್ಸಿಗೆ ಬಂದವರು. ಉದಾಹರಣೆಗೆ ಸುಮಾರಾಗಿ ಮಾತಾಡ್ತಾ ಇದ್ದ ರಮೇಶ್ ಈಗ ಕನೆಕ್ಟ್ ಆಗಿದ್ದಾರೆ. ರಮೇಶ್, ಕಲಿಬೇಕು ಅನ್ನೋ ಉತ್ಸಾಹದಿಂದ ಬಂದಿದ್ದೀರಿ. ಚಿಕ್ಕದಾಗಿ ಒಗ್ಗು ಕೂಡ ಇತ್ತು ರಮೇಶ್ ಅವ್ರಿಗೆ, ಈಗ ಅಷ್ಟು ಕಾಣಲ್ಲ. ಆದ್ರೂ ಕಷ್ಟಪಡ್ತಾರೆ. ಬಟ್ ನಿರಂತರವಾಗಿ ಕಲಿತಾ ಇರೋದ್ರಿಂದ ರಮೇಶ್ಗೆ ಸಹಾಯ ಆಗಿದೆ. ರಮೇಶ್ಗೆ ಸಹಾಯ ಆದ್ಮೇಲೆ ನಿಮ್ಗೂ ಸಹಾಯ ಆಗುತ್ತೆ. ನಮ್ಮ 1 ಡೇ ವರ್ಕ್ಶಾಪ್ಸ್ ಆಫ್ಲೈನ್ ಅದನ್ನು ಕೂಡ ಚೆನ್ನಾಗಿ ಅಟೆಂಡ್ ಮಾಡ್ತಾ ಇದ್ದೆ, ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿದ್ರು. ಇದರಿಂದ ಏನಾಯ್ತು, ಸಮಸ್ಯೆಗಳು ತಪ್ಪುಗಳು ಜಾಸ್ತಿ ಇದ್ರು ಈಗ ಕಡಿಮೆ ಆಗ್ತಾ ಬರ್ತಾ ಇದೆ. ರಮೇಶ್ನೇ ಮಾತಾಡ್ಸ್ಬಿಡೋಣ. ಹೇಳಿ ರಮೇಶ್. ಹೌದು ಸರ್, ನಿಮ್ 1 ಡೇ ವರ್ಕ್ಶಾಪ್ ಅಟೆಂಡ್ ಮಾಡ್ತಾ ಆಫ್ಲೈನ್ ಕ್ಲಾಸ್ ನಮ್ಮಲ್ಲಿ ಏನೇನು ನ್ಯೂನತೆ ಇದೆ, ತಿದ್ದುಪಡಿಗಳು ಪ್ರತಿಯೊಂದನ್ನು ನೀವು ತಿಳಿಸ್ಕೊಡ್ತಾ ಇರೋದ್ರಿಂದ
ಅದನ್ನ ಸ್ವಲ್ಪ ಸರಿ ಮಾಡ್ಕೊತಾ ಬರ್ತಾ ಇಂಪ್ರೂವ್ಮೆಂಟ್ ಅನ್ನೋದು ಕಾಣ್ತಾ ಸರ್. ಬಾಂಧವ್ಯ ವೃದ್ಧಿಲಾಗಿರ್ಬೋದು, ನಮ್ಮ ಮಾತಾಡೋ ಶೈಲಿಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಚೇಂಜಸ್ ಆಗಿದೆ ಸರ್ ಆಮೇಲೆ ಮೊದ್ಲಿಗಿಂತ. ತ್ರೀ ಡೇಸ್ ಕ್ಯಾಂಪ್ ಅಟೆಂಡ್ ಮಾಡಿದ್ರಿ ನೀವು. ಹ್ಮ್. ಹೌದು ಸರ್. 3 days ರೆಸಿಡೆನ್ಷಿಯಲ್ ಕ್ಯಾಂಪ್ ಅಟೆಂಡ್ ಮಾಡಿದ್ರಿಂದ ಯಾವ ತರ ಲಾಭ ಆಯ್ತು? ಸರ್ ಅಲ್ಲಿನ ಫಸ್ಟ್ ಆಫ್ ಆಲ್ ಆಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಕಲಿಕೆಗೆ ಸೂಕ್ತವಾದ ಒಂದು ಸ್ಥಳ ಅದು. ಆ, ಆಧ್ಯಾತ್ಮಿಕತೆ ತಾಣವಾಗಿರೋದ್ರಿಂದ ಅಲ್ಲಿ ನಾವು ಎಷ್ಟು ಪ್ರಕೃತಿಯೊಡನೆ ಸಂಬಂಧ ಬೆಳೆಸ್ತಾ ಜೊತೆಗೆ ಲರ್ನಿಂಗು ಆಗ್ತಿತ್ತು ಸರ್. ಪ್ರತಿಯೊಂದು ಸ್ಥಳನೂ ಕೂಡ ನೀವು ಹೆಂಗ್ ಉಪಯೋಗಿಸ್ಕೋಬೇಕು ಅಂತ ಒಂದು 5 ನಿಮಿಷ ಸಿಕ್ಕರೆ 5 ನಿಮಿಷನೂ ಒಂದು ಟಾಸ್ಕ್ ಮಾಡ್ತೀರಿ ಸರ್. ಮತ್ತೆ ಅಲ್ಲಿ ಏನೇನು ವಿಶೇಷತೆ ಇದೆ ಅನ್ನೋದು ವಾಕಿಂಗ್ ಕರ್ಕೊಂಡೋದಾಗ ನಮ್ಗೆ ಪ್ರತಿಯೊಬ್ಬರಿಗೂ ತಿಳಿಸಿ ಹೇಳ್ತೀವಿ ಸರ್. ರಾತ್ರಿ 11 ಗಂಟೆವರೆಗೂ ಕೂಡ ಒಂದು ಆಯಾಸ ಇಲ್ದಿರೋ ತರ ಕ್ಲಾಸ್ ಮಾಡ್ತೀವಿ ಸರ್ ಓಕೆ, ಪ್ರತಿಯೊಬ್ಬರಿಗೂ. ಸಂಕ್ಷಿಪ್ತವಾಗಿ ಚೆನ್ನಾಗಿ ಹೇಳಿದ್ರಿ. ಈಗ ಪ್ರತಿ ಗುರುವಾರ ಕ್ಲಾಸ್ ಮಾಡ್ತಾ ಇದ್ದೀವಲ್ಲ, 3 ವಿಷಯ ಕೊಟ್ಟು ಮಾತಾಡಿಸ್ತಾನೆ. ಸಂಜೆ 7ರಿಂದ 8 ಗಂಟೆ, ಆಮೇಲೆ 8 ಗಂಟೆಗೆ ಯೂಟ್ಯೂಬ್ ಲೈವ್ ಹೋಗ್ತಾನೆ, ನಾನು ನಿಮ್ಮ ಜೊತೆ ಸಂವಾದ ಮಾಡ್ತಾನೆ, ತಿಂಗಳಿಗೆ ಒಬ್ರು ಇಬ್ರು ಗೆಸ್ಟ್ಸು ಕೂಡ ಕರ್ಕೊಂಬರ್ತಾನೆ. ಇವೆಲ್ಲ ಹೇಗೆ ಅನ್ನಿಸ್ತಾ ಇದೆ? ಸರ್ ಪ್ರತಿ ಗುರುವಾರ ನೀವು 3 ವಿಚಾರ ಕೊಡೋದ್ರಿಂದ ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡ್ತಾ ಇರ್ತೀವಿ ಸರ್. ಅದ್ರ ಟಾಪಿಕ್ ಬಗ್ಗೆ ಏನ್ ಮಾತಾಡ್ಬೇಕು ಏನು ಅಂತ ರಿಸರ್ಚ್ ಮಾಡ್ತಾ ನಮ್ಗೆ ಕಲಿಕೆ ಐತೆ ಸರ್. ಒಬ್ರಿಗೆ ಒಂದು ಯೂಟ್ಯೂಬ್ ಅಲ್ಲೇ ಕೆಲವೊಂದು ವಿಚಾರಗಳು ಸಿಗುವಾಗ ಒಬ್ರಿಗಿಂತ ಒಬ್ರು ವಿಭಿನ್ನವಾಗಿ ಮಾತಾಡಿರ್ತಾರೆ. ಒಂದೇ ವಿಚಾರನ ಯಾವ್ಯಾವ ತರ ಮಾತಾಡ್ತಿದ್ದಾರೆ ಅನ್ನೋದು ನಮ್ಗೆ ರಿಯಲೈಸ್ ಐತೆ ಸರ್. ರಿಯಲೈಸ್ ಆದ್ಮೇಲೆ ಮತ್ತೆ ಇಲ್ಲಿ ಗುರುವಾರ 7ರಿಂದ 8 ಕ್ಲಾಸ್ ಅಲ್ಲಿ ನಮ್ ಮಾತಾಡುವಾಗ ನೀವು ಅದ್ರ ವಿಚಾರದ ಬಗ್ಗೆ ಮಾತಾಡೋದ್ರಿಂದ ಇನ್ನೂ ಡೀಪ್ ಆಗಿ ನಮ್ಮ ಮನ್ಸಿಗೆ ನಾಟುತ್ತೆ ಸರ್. ನಾಟಿ ಮತ್ತೆ ನಮ್ಮ ಸ್ನೇಹಿತರು ಮಾತಾಡೋದ್ರಿಂದ ಒಂದು ವಿಚಾರನ ಯಾವ ತರ ವಿಭಿನ್ನವಾಗಿ ಮಾತಾಡ್ಬೋದು ಅನ್ನೋ ಕ್ಲಾರಿಟಿ ಸಿಗುತ್ತೆ ಸರ್. ಕ್ಲಾರಿಟಿ ಸಿಕ್ತಾಗ ಯಾವ ರೀತಿ ನಾವು ಒಂದೇ ವಿಚಾರನ ಯಾವ್ಯಾವ ರೀತಿ ಹೇಳ್ಬೋದು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಸರ್. ಅರ್ಥ ಆಗಿ ಅಲ್ಲಿ ನಮ್ಮಲ್ಲಿ ಏನೇ ತಪ್ಪು ಹಿಡಿದಾಗ ಅಲ್ಲೇ ಹೇಳ್ತೀವಿ ಸರ್. ನಾವ್ ಏನಾರ ಮಾತಾಡ್ತಿದ್ದು ಅದು ಏನು ಹೇಳಿಲ್ಲ ಅಂದ್ರೆ ನಾವ್ ಮಾತಾಡ್ತಿರೋದು ಸರಿ ಅನ್ನೋ ಭಾವನೆ ನಮ್ಗಿದೆ ಸರ್. ಓಕೆ. ಏನ್ ನಮ್ದೇನಾರ ತಪ್ಪಿದಾಗ ಹೇಳ್ತಾರೆ ಅನ್ನೋ ಧೈರ್ಯನೂ ಇದೆ ಸರ್. ಓಕೆ, ಥ್ಯಾಂಕ್ ಯು. ನಾನಂತೂ ನಮ್ಮ ಟೀಮಲ್ಲಿ ಒಬ್ರು ಹೇಳ್ತಾ ಇದ್ರು, ಸರ್ ನೀವು ಎಷ್ಟು ಜನ ಇದ್ರು ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಹೇಳೋ ಸಂದರ್ಭದಲ್ಲಿ ಹೇಳ್ತೀರಾ, ತಿಡ್ತೀರಿ ಅಂತ. ನಾನು ಮೆಂಟರಿಂಗ್, ಮಾರ್ಗದರ್ಶನಕ್ಕೆ ಹೆಚ್ಚು ಒತ್ತು ಕೊಡ್ತೇನೆ. ನನ್ನ ಮಾರ್ಗದರ್ಶನದ ಬಗ್ಗೆ ರಮೇಶ್, ನಿಮ್ಮ ಒಂದೆರಡು ಮಾತು. ಸರ್ ನಿಮ್ ಮಾರ್ಗದರ್ಶನ ವಿಭಿನ್ನವಾಗಿದೆ ಸರ್. ಅಂದ್ರೆ ನೀವು ಹೆಚ್ಚು ಪ್ರಶ್ನೆ ಮಾಡಿ ಅಂತ ಕೇಳ್ತೀರ ಸರ್. ಯಾವಾಗ್ಲೇ ಅಲ್ಲಿ ಒಬ್ಬ ಮನುಷ್ಯ ಅವನು ಹೆಚ್ಚು ಪ್ರಶ್ನೆ ಮಾಡಿದಷ್ಟು, ಹೆಚ್ಚು ತಿಳ್ಕೊಂಡಷ್ಟು ಆ ಅವನದು ಜ್ಞಾನ ಅಭಿವೃದ್ಧಿ ಆಗತ್ತೆ ಅನ್ನೋದು ನಿಮ್ದು ಬಲವಾದ ನಂಬಿಕೆ ನಂಗೆ ತುಂಬಾ ಇಷ್ಟ ಸರ್. ಈಗ ಎಲ್ಲೇ ಹೋದ್ನವ್ರು ನಾನು ಮೊದ್ಲು ಏನು ಕೇಳ್ತಿರ್ಲಿಲ್ಲ ಸರ್, ಸುಮ್ನೆ ಒಪ್ಕೊಳ್ಬಿಡ್ತಿದ್ದೆ ಯಾವ್ದೋ ಒಂದು ವಿಚಾರ ಹೇಳಿದ್ರೆ. ಈಗ ಅದ್ ಓಕೆ, ಏನ್ ಮಾಡ್ಬೇಕು ಅನ್ನೋದು ತಿಳ್ಕೊಳ್ತಾ ಇದ್ದೇನೆ ಸರ್. ವೆರಿ ತಿಳ್ಕೊಂಡ್ ಗುಡ್, ವೆರಿ ಮಾಡಿದಾಗ ಗುಡ್. ನಮ್ಮಲ್ಲಿ ರಿಜೆಕ್ಟ್ ತುಂಬಾ ಚೆನ್ನಾಗಿ ಬರೋದ ನೋಡಿದೆ ಸರ್. ಎಸ್, ಥ್ಯಾಂಕ್ ಯು ರಮೇಶ್. ಧನ್ಯವಾದ ಸ್ನೇಹಿತರೆ. ಆ, ರಮೇಶ್ ತನ್ನ ಮಾತನಾಡೋದಕ್ಕೆ ಅನೇಕ ಸಮಸ್ಯೆಗಳಿದ್ರೂ ಇವತ್ತು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇರೋದ್ರಿಂದ ಹೀಗೆ ಮಾತನಾಡಲಿಕ್ಕೆ ಸಾಧ್ಯತೆ ಆಗಿದೆ. ಅನೇಕ ತಪ್ಪುಗಳನ್ನು ತಿದ್ದುಕೊಂಡಿದ್ದಾರೆ. ನಮ್ಮ ಆನ್ಲೈನ್ನಲ್ಲೇ ಕಲಿಯೋದಕ್ಕೆ ಸಾಧ್ಯತೆ ಇದೆ. ಆದರೆ ನಾವು ನಮ್ಮ ವೇದಿಕೆಯಲ್ಲಿ ತಿಂಗಳಿಗೊಂದ್ಸರಿ 1 ಡೇ ವರ್ಕ್ಶಾಪ್ ಮಾಡೋವಂಥದ್ದಾಗಲಿ, ಒಂದು ವರ್ಷಕ್ಕೊಂದ್ಸರಿ ಅಥವಾ 2 ಸಾರಿ 3 days ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡೋದಾಗಲಿ, ಆಗಾಗ ಆನ್ಲೈನ್ ವರ್ಕ್ಶಾಪ್ಸು ಕೂಡ ಮಾಡೋವಂಥದ್ದನ್ನ ಮಾಡ್ತೇನೆ. ಸಿಲ್ವರ್, ಗೋಲ್ಡ್ ಮತ್ತು ಡೈಮಂಡ್ ಅಂತ 3 ಸಮುದಾಯಗಳನ್ನು ನಿರ್ಮಾಣ ಮಾಡಿ, ದ ಬೇಸಿಕ್ ಫೌಂಡೇಶನ್ ಕೋರ್ಸ್ ಸಿಲ್ವರ್ ಕಮ್ಯುನಿಟಿ ಆ್ಯಂಡ್ ದ ನೆಕ್ಸ್ಟ್ ಎಕ್ಸ್ಪರ್ಟ್ ಲೆವೆಲ್ ಅಥವಾ ಪ್ರೊಫಿಷನ್ಸಿ ಲೆವೆಲ್ ಗೋಲ್ಡ್ ಕಮ್ಯುನಿಟಿ ಅಂತ ಮಾಡಿ, ಕೆಲವರಿಗೆ 1-to-1 ಮೆಂಟರಿಂಗ್ಗೆ ಬೇಕಾಗ್ತದೆ. ಅದನ್ನು ಯಾರು ನೇರವಾಗಿ 1-to-1 ಮಾರ್ಗದರ್ಶನ ಪಡಿಬೇಕು, ಅದಕ್ಕೆ ಡೈಮಂಡ್ ಕಮ್ಯುನಿಟಿ ಅಂತ ಮಾಡಿ 3 ಸಮುದಾಯಗಳನ್ನು ನಾವು 3 ತಿಂಗಳಿಗೆ ಅಂತ ಕೋರ್ಸ್ ಮಾಡಿದ್ರು 1 ವರ್ಷದವರೆಗೆ ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಮಾಡ್ತಾ ಲೈಫ್ ಟೈಮ್ ನಮ್ಮ ಜೊತೆ, ನಮ್ಮ ಸಮುದಾಯದ ಜೊತೆ ಇರುವ ಹಾಗೆ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತಾನೆ. ಬೇಸಿಕಲಿ 2 ಯೂಟ್ಯೂಬ್ ಚಾನಲ್ ಈಗಾಗಲೇ ಹೇಳಿದಾಗೆ ಜಯಪ್ರಕಾಶ್ ನಾಗ್ತಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್. ಫೇಸ್ಬುಕ್ ಪೇಜ್ನ ನೀವು ಲೈಕ್ ಮಾಡ್ಬೋದು. ಎಕ್ಸಲ್ಲಿ, ಲಿಂಕ್ಡ್ಇನ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ನೀವು ಕಾಮೆಂಟ್ ಮಾಡಬೇಕು, ಸೊ ದಟ್ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ತದೆ. ಓಕೆ, ಬಾಯ್ ಬಾಯ್.